ಕುಮಾರಸ್ವಾಮಿ ಸ್ಪರ್ಧಿಸ್ತಾರಾ ಅಥವಾ ಸುಮಲತಾ ಸ್ಪರ್ಧಿಸ್ತಾರಾ? ಇದ್ರ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಂಡ್ಯದಿಂದ ಸುಮಲತಾ ಅಂಬರೀಶ್ ಸ್ಪರ್ಧೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಮುಂದುವರಿತಾ ಇದೆ ಸುಮಲತಾ ಅಂಬರೀಶ್ ಅವರ ಟೆಂಪಲ್ ರನ್. ಇವತ್ತು ಮಧ್ಯಾಹ್ನ 1:15ಗೆ ಕಾಂಗ್ರೆಸ್ ಮುಖಂಡರ ಮನೆಗೆ ಭೇಟಿಯನ್ನು ಮಾಡ್ತಾರೆ. ಮನೆಗಳಿಗೆ ತೆರಳಿ ಬೆಂಬಲ ಕೋರಲಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್. ಸಂಜೆ 5 ಗಂಟೆಗೆ ಅರ್ಕೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂಜೆ 6 ಗಂಟೆಗೆ ಕೀಲಾರ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಹೀಗೆ ಗರಗರ ಸುತ್ತುತ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮಂಡ್ಯದಲ್ಲಿ ಅಭ್ಯರ್ಥಿ ಆಗಲೇಬೇಕು ಅನ್ನೋಂಥದ್ದು ಕಾಂಗ್ರೆಸ್ ಮುಖಂಡರ ಮನೆಗಳಿಗೆ ಇವತ್ತು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ರಾತ್ರಿ 8 ಗಂಟೆಯವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳಲ್ಲಿ ಸುಮಲತಾ ಅಂಬರೀಶ್ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಶಿವರಾತ್ರಿ ದಿನವೂ ಕೂಡ ಸುಮಲತಾ ಮಂಡ್ಯ ಪ್ರವಾಸವನ್ನ ನಿಲ್ಲಿಸಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಕಡೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕರ್ತರನ್ನು ಭೇಟಿ ಆಗ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ಅರ್ಕೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. 6 ಗಂಟೆಗೆ ಕೀಲಾರ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸಭೆಯನ್ನ ಏರ್ಪಾಡು ಮಾಡಿಕೊಂಡಿದ್ದಾರೆ. ಹೀಗೆ ನೇರವಾಗಿ ಕಾರ್ಯಕರ್ತರ ಜೊತೆ ಕಾಂಗ್ರೆಸ್ ಮುಖಂಡರ ಜೊತೆ ಸಂಪರ್ಕ, ಅದರ ಜೊತೆಗೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ರಾತ್ರಿ 8 ಗಂಟೆವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಬ್ಬ ಇದೆ, ಶಿವರಾತ್ರಿ ಹಬ್ಬ ಆದರೂ ಕೂಡ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು, ರಾಜಕೀಯ ಚಟುವಟಿಕೆ ತೊಂದರೆ ಆಗಬಾರ್ದು ಅನ್ನೋದರಲ್ಲಿ ಒಂದು ಕಡೆ ಟೆಂಪಲ್ ರನ್, ಅದರ ಜೊತೆಗೆ ಕಾರ್ಯಕರ್ತರ ಭೇಟಿ ಎರಡನ್ನೂ ಕೂಡ ಇವತ್ತು ನಿಭಾಯಿಸ್ತಾ ಇದ್ದಾರೆ. ಸೊ ಇಲ್ಲಿಂದ ಅವರ ಆಕಾಂಕ್ಷೆ ಏನಾಗುತ್ತೆ, ಸೊ ಇಲ್ಲಿ ಟಿಕೆಟ್ ಕನ್ಫರ್ಮ್ ಆಗುತ್ತಾ, ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಇಷ್ಟೆಲ್ಲ ಆರಂಭದ, ಯಾಕೆಂದರೆ ಅವರು ಕೂಡ ರಾಜಕಾರಣಕ್ಕೆ ಹೊಸಬರು, ರಾಜಕೀಯಕ್ಕೆ ಹಳಬರಾದರೂ ಕೂಡ, ಯಾಕೆಂದರೆ ಅವರ ಕುಟುಂಬದಲ್ಲಿ ಅಂಬರೀಶ್ ಸಚಿವರಾಗಿದ್ದವರು, ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಆದರೆ ಈ ಹೊಸ ಅಂದರೆ ಚುನಾವಣಾ ರಾಜಕಾರಣಕ್ಕೆ ಹೊಸಬರು. ಹಾಗಾಗಿ ಯಾವ ರೀತಿಯಾಗಿ ಸಂಘಟನಾತ್ಮಕ ಶಕ್ತಿಯ ಮುಖಾಂತರ ತೋರಿಸ್ಕೊಡ್ಬೇಕು, ಅದರ ಜೊತೆಗೆ ಮಂಡ್ಯದಲ್ಲಿ ಅಂಬರೀಶ್ ಅವರ ಏನು ಆ ಒಂದು ಪ್ರೀತಿ ಪಾತ್ರರಿದ್ದಾರೆ ಅಂಬರೀಶ್ ಎಲ್ರಿಗೂ ಕೂಡ. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಮಂಡ್ಯದ ಜನತೆಗೆ ನಾನು ಇಲ್ಲಿ ದುಡಿಬೇಕು ಅಂತ ಈಗಾಗಲೇ ಹೇಳಿದರು. ಸೊ ಹಾಗಾಗಿ ಮಂಡ್ಯದಿಂದ ಸುಮಲತಾ ಲೋಕ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಂದರೆ ಲೋಕಸಭೆ ಚುನಾವಣೆಗೆ ಅದರ ಜೊತೆಗೆ ಶಿವರಾತ್ರಿ ಹಬ್ಬವನ್ನು ಕೂಡ ಕಾರ್ಯಕರ್ತರ ಜೊತೆ ಇವತ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ.